ಎಲ್ಲರಿಗೂ ನಮಸ್ಕಾರ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕಲ್ವ. ಸೊ ಹಾಗಾಗಿ ನಾನು ರಸಮ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಮೇಲೆ ಸಿಪ್ಪೆನ ತೆಗೆದಿದ್ದೀನಿ. ಕಟ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಸಿಪ್ಪೆನ ತೆಗಿಬೋದು. ಸೊ ಯಾಕಾಗಿ ಅಂತಂದರೆ ಅದು ಸ್ವಲ್ಪ ಬಾಯಿಗೆ ಸಿಕ್ತಂಗೆ ಆಗುತ್ತೆ ಅಂತ ಸಿಪ್ಪೆನ. ಚಿಕ್ಕ ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆ ರಸನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಶೋಧಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಮತ್ತು 1-2-3 ಕಡ್ಡಿ ಸಾಂಬಾರ್ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಮಿಕ್ಸಿಗೆ ಫುಲ್ಲಾಗಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಂಗೆ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಚಮಚ ಜೀರಿಗೆ, 1 ಚಮಚ ಮೆಣಸು ಮತ್ತು ಸ್ವಲ್ಪ ಸೋಂಬು, ಹಾಗೆ ಕರ್ಬೇವಿನ ಸೊಪ್ಪು ಮಕ್ಕಳು ಎತ್ತಿಡ್ತಾರೆ ಅಂತ ಮಿಕ್ಸಿಗೆ ಹಾಕಿ ರುಬ್ಬೋಣ ಅಂತ ಹಾಕಿದ್ದೀನಿ. ಸೊ ಡ್ರೈ ಆಗಿ ರುಬ್ಬಬೇಕು. ಆಮೇಲೆ ಆ ರಸದಲ್ಲಿ ಮಿಕ್ಸ್ ಮಾಡಿ 1 ಚುಟುಕಿ ಪುಡಿನ ಹಾಕಿ, ಅರಿಶಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನಾನು ಖಾರಕ್ಕಾಗಿ 2 ಮೆಣಸಿನಕಾಯಿನ ಹಾಕಿ. ರಸಮ್ನ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು, ಒಂದೇ ಕುದಿ ಬಂದ ತಕ್ಷಣ ಎತ್ತಿಡಬೇಕು. ಹಾಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಒಗ್ಗರಣೆಗೆ ನಾನು ಸಾಸಿವೆ ಮಾತ್ರ ಹಾಕಿದ್ದೀನಿ. ರಸಮಲ್ಲಿ ಮಿಕ್ಸ್ ಮಾಡಿದರೆ ರಸಮ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.